ಹೊಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಎ ಬಿ ಡಿವಿಲಿಯರ್ಸ್ ಅವರು ಬಿಗ್ ಅಪ್ಡೇಟ್ ನ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಎ ಬಿ ಡಿವಿಲಿಯರ್ಸ್ ಅವರು ನನ್ನ ಪ್ರಕಾರ ರಿಟೈರ್ಮೆಂಟ್ ಆಗಿ 2021 ಕೊನೆಯ ಸೀಸನ್ ಅಂತ ಅನಿಸ್ತಾ ಇರೋದು. ಎ ಬಿ ಡಿ ಆಟ ಆಡಿರೋದು ನಮ್ಮ ಆರ್ ಸಿ ಬಿಲಿ. ಆದ್ರೆ ಆರ್ ಸಿ ಬಿ ಮೇಲಿರುವಂತ ಕನಿಕರ್ ಅದೇ ರೀತಿಯಾಗಿ ಪ್ರೋತ್ಸಾಹ ಯಾವ ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಎ ಟು ಝಡ್ ಎಲ್ಲ ಕಾಂಬಿನೇಷನ್ ಎಲ್ಲಿ ಆದ್ರೂ ಕೂಡ ಎ ಬಿ ಡಿ ಅವರು ತಾವು ಮೊದಲ ಸ್ಥಾನವನ್ನ ಆರ್ ಸಿ ಬಿ ಪರ ವಹಿಸ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಬಾರಿ ಕಪ್ಪು ಗೆದ್ದಾಗ್ಲೂ ಕೂಡ ಆರ್ ಸಿ ಬಿಲಿ ಕ್ರಿಸ್ ಗೇಲ್ ಅದೇ ರೀತಿಯಾಗಿ ಎ ಬಿ ಡಿ ಅವರ ಪಾತ್ರ ಯಾವ ರೀತಿ ಅಂತ ಹೇಳಿದ್ರೆ ಅಷ್ಟು ಸಪೋರ್ಟ್ ನಮ್ಮ ಆರ್ ಸಿ ಬಿಗೆ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ ಎ ಬಿ ಡಿ ಅಂಡ್ ಕ್ರಿಸ್ ಗೇಲ್ ಅವರು. ಅದ್ರಲ್ಲಂತೂ ಎ ಬಿ ಡಿ ಅವರ ಪಾತ್ರ ಅಂತೂ ಸಿಕ್ಕಾಪಟ್ಟೆ ಮೋಸ್ಟ್ ವಾಂಟೆಡ್. ನಮ್ಮ ಇಂಡಿಯಾದಲ್ಲಂತೂ ಎ ಬಿ ಡಿ ಅವರಷ್ಟು ಫ್ಯಾನ್ ಬೇಸ್ ಇರುವಂತ ಕ್ರಿಕೆಟರ್ ಯಾರು ಇಲ್ಲ ಓವರ್ಸೀಸ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಅಷ್ಟು ಹ್ಯೂಜ್ ಫ್ಯಾನ್ ಬೇಸ್ ಇರುವಂತ ಎ ಬಿ ಡಿ ಅವರು ಇವಾಗ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿರೋದು. ರಿಟೈರ್ ಮಾಡಿರುವಂತ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಗಳ ಲಿಸ್ಟ್ ಅಲ್ಲಿ ಈ ಬಾರಿ ಏನೇನೆಲ್ಲ ಬ್ಯಾಕಪ್ ಗಳನ್ನ ಮಾಡ್ಕೊಂಡು ಬರ್ಬೋದು ಯಾವ್ಯಾವ ಸ್ಲಾಟ್ಸ್ ಗಳಲ್ಲಿ ಅನ್ನೋದನ್ನ ಎ ಬಿ ಡಿ ಅವರು ಎ ಬಿ ಡಿ ಅವರು ಕ್ಲಿಯರ್ ಕಟ್ ಪಿಕ್ಚರ್ ನ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ನನ್ನ ಪ್ರಕಾರ ಸಾರಿ ಮಟ್ಟಿಗೆ ಇದು ಸೇಮ್ ಸಿಮಿಲರ್ ಯಾರೇ ಆದ್ರೂ ಕೂಡ ಈ ರೀತಿನ ಕೊಡ್ತಾರೆ. ಅದೇ ರೀತಿಯಾಗಿ ಎ ಬಿ ಡಿನೂ ಕೂಡ ಇದೇ ರೀತಿಯಾಗಿ ಕ್ಲಿಯರ್ ಕಟ್ ಪಿಕ್ಚರ್ ನ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ. ಮೊದಲೇದಾಗಿ ಸ್ಟಾರ್ಟಿಂಗ್ ಅಂಡ್ ಬ್ಯಾಕಪ್ ಪ್ಲೇಯರ್ಸ್ ಗಳ ಲಿಸ್ಟ್ ಗೆ ಹೋಗೋದಾದ್ರೆ ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋಂತ ಹೇಳಿ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇಟೆ ಹೋಗೋದ್ರ ಮೊದಲಿಗೆ ಎ ಬಿ ಡಿ ಅವರು ಹೇಳಿರೋ ತರ ನೋಡ್ತಾ ಇರೋದಾದ್ರೆ ನಮ್ಮ ಆರ್ ಸಿ ಬಿ ಸೇಮ್ ಹೋದ ಸೀಸನ್ ಸ್ಕ್ವಾಡ್ ನೇ ಹೆಚ್ಚಿನದಾಗಿ ರಿವೀಲ್ ಮಾಡ್ಕೊಂಡಿರೋದು. ಅಂದ್ರೆ ಸೇಮ್ ಸಿಮಿಲರ್ ಸ್ಕ್ವಾಡ್ ನ ಇಟ್ಕೊಂಡಿರೋದು. ಏನು ಕೂಡ ಚೇಂಜಸ್ ನ ಮಾಡ್ಕೊಳ್ಳದೆ ಸ್ಕ್ವಾಡ್ ನ ಏನೂ ಕೂಡ ಚೇಂಜ್ ಮಾಡ್ಕೊಳ್ಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ ಚಾಂಪಿಯನ್ ಟೀಮ್ ಆಗಿರೋದು ಈ ಬಾರಿನೂ ಕೂಡ ಮಾಜಿ ಚಾಂಪಿಯನ್ ಟೀಮ್ ಹಾಕೊಂಡು ಹೊರಗಡೆ ಬರುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ. ಅಷ್ಟು ಕಾನ್ಫಿಡೆನ್ಸಲ್ ಸ್ಕ್ವಾಡ್ ಇರೋದ್ರಿಂದ ಏನು ಕೂಡ ಚೇಂಜಸ್ ನೋ ಎಕ್ಸ್ಪೆಕ್ಟೇಷನ್. ಆದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಒಂದೆರಡು ಚೇಂಜಸ್ ಮಾಡ್ಬೇಕಷ್ಟೇ ಬಿಟ್ರೆ ನಮ್ಮ ಆರ್ ಸಿ ಬಿದು ಬ್ಯಾಕಪ್ ಪ್ಲೇಯರ್ಸ್ ಗಳನ್ನ ಸೆಟ್ ಮಾಡ್ಬೇಕಾಗಿರೋದು. ಅದೇ ರೀತಿಯಾಗಿ ಸ್ಕ್ವಾಡ್ ನ ನೋಡ್ತಾ ಇರೋ ಮಟ್ಟಿಗೆ ಪ್ಲೇಯಿಂಗ್ ಲೆವೆನ್ ಹೇಳ್ಬಿಡ್ತೇನೆ. ಎ ಬಿ ಡಿ ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಪ್ಲೇಯಿಂಗ್ ಲೆವೆನ್ ಹೇಳಿರೋ ಮಟ್ಟಿಗೆ ವಿರಾಟ್ ಕೊಹ್ಲಿ ಪಿಲ್ ಸಾಲ್ಟರ್ ಓಪನಿಂಗ್ ಮಾಡ್ತಾರೆ. ಇಲ್ಲಿ ಒಬ್ಬ ಮೇನ್ ಹಾಕೊಂಡು ಬ್ಯಾಕಪ್ ಪ್ಲೇಯರ್ ಬೇಕೇ ಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇಂಜುರಿ ಯಾವ ಟೈಮಲ್ಲಿ ಯಾರಿಗಾಗತ್ತೆ ಅಂತ ಹೇಳಿಕ್ ಬರಲ್ಲ. ಎ ಬಿ ಡಿ ಅವ್ರು ಹೇಳಿರೋ ಪ್ರಕಾರನೂ ಕೂಡ ಇದೇ ರೀತಿಯಾಗಿ. ಮತ್ತೆ ಗ್ರೌಂಡ್ ವಿಚಾರದಲ್ಲೂ ಕೂಡ ಪಿಲ್ ಸಾಲ್ಟರ್ ಒನ್ ಆಫ್ ದ ಬೆಸ್ಟ್ ನಮ್ಮ ಚಿನ್ನಸ್ವಾಮಿ ಆಟ ಆಡ್ತಿರೋದು. ಸ್ಮಾಲ್ ಗ್ರೌಂಡ್ ಆಗಿರೋದ್ರಿಂದ ಹೊಡೆದಿರುವಂತ ಎಲ್ಲ ಪ್ಲೇಯರ್ಸ್ ಗಳ ಶಾಟ್ಸ್ ಗಳು ಕೂಡ ಕವರ್ ಆಗತ್ತೆ. ಅದಕ್ಕಾಗಿ ಇಲ್ಲಿ ಈ ಬಾರಿಯ ಗ್ರೌಂಡ್ ಕೂಡ ಮ್ಯಾಟರ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಎಂ ಸಿ ಪುಣೆ ಎರಡು ಟೀಮ್ಸ್ ಗಳು ಕೂಡ ನಮ್ಮ ಆರ್ ಸಿ ಬಿ ಅದೊಂದು ಬ್ಯಾಕ್ ಫೈರ್ ಆಗುವಂತ ಸಾಧ್ಯತೆ ಇದೆ. ಇರುವಂತ ಸ್ಟೇಡಿಯಂ ನ ಬಿಟ್ಕೊಂಡು ಇವಾಗ ಎಂ ಸಿ ಪುಣೆ ನಮ್ಮ ಹೋಮ್ ಗ್ರೌಂಡ್ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಅದ್ರಲ್ಲಿ ರಾಜಸ್ಥಾನ್ ತಾವು ಆಗ್ಬೇಕು ಅಂತ ಹೇಳ್ತಿದ್ದೇವೆ. ಅಂದ್ರೆ ಎರಡು ಟೀಮ್ಸ್ ಗಳಿಗೆ ಜಿದ್ದ ಬಿದ್ದಿ ಎರಡು ಟೀಮ್ಸ್ಗೂ ಕೂಡ ನನ್ನ ಪ್ರಕಾರ ಆಗದೆ ಇರುವಂತ ಸಾಧ್ಯತೆನೇ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಯಾವ ಪರವಾಗಿ ಒಲಿಯತ್ತೆ ಅದು ಪುಣೆ ಎಂ ಸಿ ಸ್ಟೇಡಿಯಂ ಅಂತ. ಇವಾಗ ನಮ್ಮ ಎ ಬಿ ಡಿ ಅವ್ರು ಹೇಳಿರೋ ಪ್ರಕಾರ ಅಲ್ಲೊಬ್ಬ ಬ್ಯಾಕಪ್ ಪ್ಲೇಯರ್ ಆಯ್ತು. ಅದೇ ರೀತಿಯಾಗಿ ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಓವರ್ಸೀಸ್ ಬ್ಯಾಟರ್ ಕಿಂತ ಓವರ್ಸೀಸ್ ಇಂಡಿಯನ್ ಬ್ಯಾಟರ್ ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಮೇನ್ ಹಾಕೊಂಡು ಇಂಡಿಯನ್ ಬ್ಯಾಟರ್ ಜೆನ್ಯೂನ್ ಇಂಡಿಯನ್ ಬ್ಯಾಟರ್ ಬೇಕಾಗುತ್ತೆ. ಹೋದ ಸೀಸನ್ ಮಯಾಂಕ್ ಅಗರ್ವಾಲ್ ಅವರು ಇದ್ರು, ಡಿ ಪಿ ಅವ್ರು ಇದ್ರು. ಡಿ ಪಿ ಅವ್ರಿಗೂ ಕೂಡ ಕೊನೆಯದಾಗಿ ಇಂಜುರಿ ಹಾಕೊಂಡು ಮಯಾಂಕ್ ಅಗರ್ವಾಲ್ ಅವರು ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದದ್ದು. ಅದೇ ರೀತಿಯಾಗಿ ಅದಕ್ಕಾಗಿ ನಾನು ಹೇಳಿರೋದು ಇಲ್ಲಿ ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಒಬ್ಬ ಬೆಸ್ಟ್ ಬ್ಯಾಟರ್ ಬೇಕಾಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಏನೇ ಆದ್ರೂ ಕೂಡ ಹಿಟ್ಟರ್ ಆಗಿರ್ಬೇಕು. ಅದೇ ರೀತಿ ಕಾಮ್ನೆಸ್ ಹಾಕೊಂಡು ಯಾವ್ದೇ ಟೈಮಲ್ಲೂ ಕೂಡ ಅದು ಇನ್ನಿಂಗ್ಸ್ ನ ಈಸಿಯಾಗಿ ಮೂವ್ ಆನ್ ಮಾಡ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಅಲ್ಲಿ ಜೆನ್ಯೂನ್ ಇಂಡಿಯನ್ ಬ್ಯಾಟರ್ ಒಬ್ಬ ಬೇಕಾಗತ್ತೆ ಅಂತ ಎ ಬಿ ಡಿ ಅವ್ರು ಹೇಳಿರೋದು. ಅದೇ ರೀತಿಯಾಗಿ ಇವಾಗ ಬೌಲಿಂಗ್ ಕಡೆ ಬರೋದಾದ್ರೆ ಮೇನ್ ಹಾಕೊಂಡು ಓವರ್ಸೀಸ್ ಬೌಲರ್ ಒಬ್ಬ ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಓವರ್ಸೀಸ್ ಬೌಲರ್ ಜಾಶ್ ಹ್ಯಾಸಲ್ವುಡ್ ಅವರು ಇರ್ಬೋದು. ಅದೇ ರೀತಿಯಾಗಿ ನುವಾನ ತುಷಾರ್ ಅವರು ಕೂಡ ಇರ್ಬೋದು. ಆದ್ರೂ ಕೂಡ ಬ್ಯಾಕಪ್ ಹಾಕೊಂಡು ಜಾಶ್ ಹ್ಯಾಸಲ್ವುಡ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಬೌಲರ್ ಬೇಕಾಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಹೋದ ಸೀಸನ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇರ್ಬೋದು ಜಾಶ್ ಹ್ಯಾಸಲ್ವುಡ್ ಅವ್ರದ್ದು. ಆದ್ರೂ ಕೂಡ ಈ ಸೀಸನ್ ಅಲ್ಲಿ ಏನಾಗತ್ತೆ ಅಂತ ಹೇಳಿಕ್ ಬರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಆಶಸ್ ಬ್ಯಾಕ್ ಟು ಬ್ಯಾಕ್ ಆಶಸ್ ಇರೋದ್ರಿಂದ ಆಶಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಮತ್ತೆ ಒಂದೆರಡು ಟೆಸ್ಟ್ ಇಂದ ಕೂಡ ರೆಸ್ಟ್ ಇರೋದ್ರಿಂದ ಅದನ್ನ ಮುಗಿಸ್ಕೊಂಡು ಇವಾಗ ಐ ಪಿ ಎಲ್ ಬರ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಒಂದ್ರ ಮೇಲೆ ಒಂದು ಮ್ಯಾಚಸ್ ಆಗಿರೋದ್ರಿಂದ ಐ ಪಿ ಎಲ್ ಕೂಡ ಅದೇ ರೀತಿಯಾಗಿ ಆಗತ್ತೆ. ಅದಕ್ಕಾಗಿ ನನ್ನ ಪ್ರಕಾರ ಏನಾದ್ರೂ ಇಂಜುರಿ ಸಮಸ್ಯೆ ಆಗಬಹುದು ಅನ್ನೋದು ಇಲ್ಲಿ ಎ ಬಿ ಡಿ ಕನ್ಸರ್ನ್ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ ಮೇನ್ ಹಾಕೊಂಡು ಒಬ್ಬ ಓವರ್ಸೀಸ್ ಫಾಸ್ಟ್ ಬೌಲರ್ ಅವಶ್ಯಕತೆ ಇದೆ. ಜೆನ್ಯೂನ್ ಹಾಕೊಂಡು ಟಾಪ್ ಪ್ಲೇಯರ್ ಬರ್ಬೋದು. ಯಾರನ್ನೇ ಕೂಡ ಟಾರ್ಗೆಟ್ ಹೋಗ್ಬೋದು ನಮ್ಮ ಆರ್ ಸಿ ಬಿ. ಅಲ್ಲೊಂದಾಯ್ತು. ಅದೇ ರೀತಿಯಾಗಿ ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ಒನ್ ಆಫ್ ಓವರ್ಸೀಸ್ ಬ್ಯಾಟರ್ ಬೇಕು ಅಂತಾನೆ ಹೇಳ್ಬೋದು. ಜೋಕೋ ಬೆಥೆಲ್ ಅವ್ರು ಇರ್ಬೋದು. ಆದ್ರೆ ಅವರು ಓಪನರ್ ಆಯ್ತು. ಇಲ್ಲಿ ಮೇನ್ ಹಾಕೊಂಡು ಮಿಡ್ ಲೋಡರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಒಳ್ಳೆ ಬ್ಯಾಟರ್ ಬೇಕಾಗತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿಗೆ. ಅದನ್ನೇ ಇಲ್ಲಿ ಎ ಬಿ ಡಿ ಅವ್ರು ಹೇಳಿರೋದು. ಒನ್ ಆಫ್ ದ ಬೆಸ್ಟ್ ಓವರ್ಸೀಸ್ ಬ್ಯಾಟರ್ ಪಿಕ್ ಮಾಡ್ಬೇಕಾಗತ್ತೆ. ಜಾನಿ ಬೆಸ್ಟ್ ಆಗ್ಲಿ ಯಾರೇ ಕೂಡ ಮಿಡ್ ಲೋಡರ್ ಅಲ್ಲಿ ನಮ್ಮ ಆರ್ ಸಿ ಬಿಗೆ ಸ್ಟ್ರೆಂತ್ ತಂದ್ಕೊಟ್ಟವ್ರು. ಅದೇ ರೀತಿಯಾಗಿ
ಬೌಲಿಂಗ್ ಕೂಡ ಹಾಕುವಂತ ಕೇಪಬಿಲಿಟಿ ಇರ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಲಿವಿಂಗ್ಸ್ಟನ್ ಅವ್ರನ್ನು ಕೂಡ ಇವ್ರು ಇಟ್ಕೊಂಡಿದ್ರು ಎಬಿಡಿ ಅವರು. ಅವ್ರು ಅಲ್ಲಿ ನೋಡ್ತಾರೆ ಈ ಸೀಸನ್ ಏನು ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳ್ಕೊಂಡು ಈ ಬಾರಿ ಬಿಟ್ಟದಷ್ಟೇ ಬಿಟ್ರೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಇಲ್ಲ, ಮೇನ್ ಹಾಕೊಂಡು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನು ಕೂಡ ಬೌಲಿಂಗ್ ಅದು ಸ್ವಲ್ಪ ಓಕೆ ಓಕೆ ಇಲ್ಲ ಅಂತ ಅಲ್ಲ, ಆದ್ರೆ ಮೇನ್ ಹಾಕೊಂಡು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ಅದಕ್ಕಾಗಿ ಇಲ್ಲಿ ಎಬಿಡಿ ಅವರು ಲಿವಿಂಗ್ಸ್ಟನ್ ಅವ್ರ ಜಾಗದಲ್ಲಿ ಮತ್ತೆ ಲಿವಿಂಗ್ಸ್ಟನ್ ಅವರ ಕಮ್ಮಿ ಬಜೆಟ್ಗೆ ಏನಾದ್ರು ಸಿಕ್ಕರೆ ಪರ್ಚೇಸ್ ಮಾಡ್ಬೋದು. ಆದ್ರೆ ಇದು ಹ್ಯೂಜ್ ಅಮೌಂಟ್ ಆಯ್ತು, ಕಮ್ಮಿ ಬಜೆಟ್ಗೆ ಸಿಕ್ಕರೆ ಮತ್ತೆ ರಿಪ್ಲೇಸ್ಮೆಂಟ್ ಆಗ್ತಾ ಕೊಡ್ಬೋದು ಅಂತ ಅನ್ನಿಸ್ತಾ ಇರೋದು. ಎಬಿಡಿ ಅವರು ಕೂಡ ಇದನ್ನೇ ಹೇಳಿರೋದು, ನಮ್ಮ ಆರ್-ಸಿ-ಬಿ ಮೇನ್ ಹಾಕೊಂಡು ಬ್ಯಾಕಪ್ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡು ಹೋಗ್ಲೇಬೇಕಾಗತ್ತೆ IPL ಅಂತ ಬಂದ್ರೆ, ಯಾವ ಟೈಮ್ ಅಲ್ಲಿ ಇಂಜುರಿ ಆಗುತ್ತೆ ಅಂತ ಹೇಳಿಕ್ ಬರಲ್ಲ ಅಂತಾನೆ ಹೇಳ್ಬೋದಾಗಿದೆ. ನೋಡ ಇದಿಷ್ಟು ಎಬಿಡಿ ಅವರು ಯಾವ ರೀತಿ ಆರ್-ಸಿ-ಬಿ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಈ ರೀತಿಯ ಸ್ಕ್ವಾಡ್ ಇಟ್ಕೊಂಡು ಬ್ಯಾಕಪ್ ನ ಈ ಪ್ಲೇಯರ್ಸ್ ಗಳು ಈ ಸ್ಲಾಟ್ ಕಡೆ ಇಟ್ಕೊಳ್ಬೇಕು ಅಂತ ಹೇಳಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಆರ್-ಸಿ-ಬಿ ಬಗ್ಗೆ ಬಂದಂತ ಅಪ್ಡೇಟ್ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಕಾಮೆಂಟ್ ಮಾಡಿ. ನೀವು ಹೆಚ್ಚಿನ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.